ಸಾರಾ ಗೋವಿಂದರು ಕೂಡ ಇದ್ದಾರೆ, ನಾವು ಮಾತನಾಡ್ತೀವಿ. ಸರ್, ಈಗ ಇವತ್ತು ಸಭೆ ಆಯಿತು, 13ನೇ ತಾರೀಕು ನೀವು ಬಂದಿಗೆ ಕರೆ ಕೊಟ್ಟಿದ್ದೀರಾ, ಯಾವ ರೀತಿ ಇರುತ್ತೆ ಅವತ್ತಿನ ಹೋರಾಟ? ಸರ್, ನಮ್ಮ ಅತ್ಯಂತ ಕಳಕಳಿ ಏನಂತ ಹೇಳಿದ್ರೆ, ನಾಡಿಗೆ ಕರ್ನಾಟಕದ ಮನೆಗೆ ಬೆಂಕಿ ಬಿದ್ದಿದೆ. ಈ ಸಂದರ್ಭದಲ್ಲಿ ನಾವು ಎಚ್ಚೆತ್ಕೊಳ್ದೆ ಹೋದರೆ, ನಮ್ಮ ಶಕ್ತಿ ಪ್ರದರ್ಶನ ಮಾಡದೆ ಹೋದರೆ ನಾವು ಪರಭಾಷೆಯವರಿಗೆ, ಕೇಂದ್ರ ಸರ್ಕಾರಕ್ಕೆ ಗುಲಾಮರಾಗ್ತೀವಿ ಅಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗುತ್ತೆ. ಅವೈಜ್ಞಾನಿಕವಾಗಿ ಇವ್ರನ್ನ ಯಾವ ರೀತಿ ನಾವು ನ್ಯಾಯಾಧೀಶರು ಅಂತ ಹೇಳೋದು? ತೀರ್ಪನ್ನು ಕೊಟ್ಟಿದ್ದಾರಲ್ಲ, ಇವರಿಗೆ ನೈತಿಕತೆ ಇದೆಯಾ? ಆ ನೈತಿಕತೆ ಇಟ್ಕೊಂಡೇ ಇವರು ರಾಜೀನಾಮೆ ಕೊಟ್ಬಿಟ್ಟು ಹೊರಗಡೆ ಬರಬೇಕು. ಅಲ್ಲಿ ವಾಸ್ತವವನ್ನು ಪರಿಶೀಲನೆ ಮಾಡದೇ ಕಣ್ಣು ಮುಚ್ಚಿಕೊಂಡು ನೀವು ಆದೇಶವನ್ನು ಕೊಟ್ಟಿದ್ದಾರೆ. ನೇರವಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರೋದು ಖಂಡಿತ. ಡಿ ಕೆ ಶಿವಕುಮಾರ್ ಅವರು ಇವತ್ತು ನಮ್ಮ ಪರವಾಗಿದ್ದಾರೆ, ನಾಡಿನ ಪರವಾಗಿದ್ದಾರೆ. ನೀರು ಬಿಟ್ಟಿಲ್ಲ, ಸರ್ವಪಕ್ಷದ ಸಭೆ ಕರೆದಿದ್ದಾರೆ. ಅಲ್ಲೂ ಕೂಡ ಅದೇ ತೀರ್ಮಾನ ತಗೋಬೇಕು. ಯಾಕೆ ಅಂತ ಹೇಳಿದ್ರೆ, ನಿಷ್ಠಾವಂತ ರಾಜಕಾರಣಿ ಯಾರು ರಾಮಲಿಂಗಾರೆಡ್ಡಿ ಇವತ್ತು ಜಲಸಂಪನ್ಮೂಲ ಸಚಿವರಾಗಿದ್ದಾರೆ. ನಮಗೆ ಅವ್ರ ಮೇಲೆ ನಂಬಿಕೆ ಇದೆ, ಭರವಸೆ ಇದೆ. ಯಾವುದೇ ಕಾರಣದಲ್ಲೂ ನೀರು ಬಿಡಲ್ಲ ಅಂತ ಅವ್ರು ಹೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ಅವ್ರ ಮೇಲೆ ನಂಬಿಕೆ ಇದೆ. ನೀರು ಬಿಡಬಾರ್ದು ಅಂತ ಒತ್ತಾಯ ಮಾಡ್ತಾ ಇದ್ದೀನಿ. ಮಾಹಿತಿಗಳು ನಮಗೆ ಬರ್ತಾ ಇರುವಂಥ ಪ್ರಕಾರ ನೀರುಗಳನ್ನು ಬಿಡ್ತಾ ಇದ್ದಾರೆ ಅನ್ನುವಂಥದ್ದು. ಈಗಾಗಲೇ ಇವತ್ತಿನ ಮಾಹಿತಿ ಪ್ರಕಾರ 7,000 ಕ್ಯೂಸೆಕ್ ನೀರಿದೆ, ಅದರಲ್ಲಿ ಈಗ 3,500 ಬಿಡಬೇಕು. CWMA ಆರ್ಡರ್ ಪ್ರಕಾರ, ಆದೇಶ ಪ್ರಕಾರ ಅದನ್ನೀಗ ಹರಿವು ಆಗ್ತಾ ಇದೆ ಅನ್ನೋ ಪ್ರಕ್ರಿಯೆಗಳು ಆಗ್ತಾ ಇದೆ. ನೀವೇ ಇಲ್ಲ, ನಾವು ಅಲ್ಲಿ ವಾಸ್ತವ ಸ್ಥಿತಿಯನ್ನು ನಾವು ತಿಳ್ಕೊಂಡಿಲ್ಲ. ಅಲ್ಲಿ ಆ ಜವಾಬ್ದಾರಿಯನ್ನು ಅಲ್ಲಿ ರೈತರು ಕೊಟ್ಟಿದ್ದೀವಿ. ಆ ನೀರು ಹೋದರೆ ಆ ರೈತರು ಬಿಡೋದಿಲ್ಲ. ಆ ರೈತರು ಶ್ರೀರಂಗಪಟ್ಟಣದ ಒಳಲೇ ಕೂತಿದ್ದಾರೆ. ಯಾವ ಕಾರಣದಲ್ಲೂ ಅವ್ರು ನೀರು ಬಿಡೋಕ್ಕೆ ಬಿಡೋದಿಲ್ಲ. ಈಗ ಇನ್ನೊಂದು ಸರ್, ಈಗ ಮುಂದೆ ಹೋರಾಟ 13ನೇ ತಾರೀಕು ಅಂತ ಹೇಳ್ತಿದ್ದೀರಾ, ತುಂಬ ಗ್ಯಾಪ್ ಆಗಲ್ವಾ? ಯಾಕಂದರೆ ಆಗಸ್ಟ್ 13 ಅಂತಂದ್ರೆ ತುಂಬ ಲೇಟ್ ಅನ್ಸುತ್ತೆ. ಯಾಕಂದರೆ ಈಗಾಗಲೇ ಡೆವಲಪ್ಮೆಂಟ್ಸ್ ಜಾಸ್ತಿ ಇದೆ. ಕೊನೆಗೆ ನೀವು ಕೊನೆಯಲ್ಲಿ ಏನು ಹೇಳ್ತೀರಾ ಹೇಳಿ? ಬಂದು ಸರಿಯಾಗಿ ಆಗದೆ ಹೋದಾಗ ಮಿಶ್ರ ಫಲ ಅಂತ ಹೇಳ್ತಾರೆ ಅಲ್ವಾ? ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳಿನೇ ಮುಂದಕ್ಕೆ ಹಾಕಿ ಇಡೀ ಕರ್ನಾಟಕವನ್ನು ಸುತ್ತಿ ನಾವೆಲ್ಲರೂ ಬೆಂಬಲ ಕೇಳಬೇಕು ಅನ್ನೋದಕ್ಕೆ ಇಷ್ಟು ಸಮಯ ತಗೊಂಡಿರೋದು. ಸ್ವಲ್ಪ ಜಾಸ್ತಿ ದಿನ ಆದರೆ ಪರವಾಗಿಲ್ಲ, ನಾವು ಮಾಡೋಂಥ ಬಂದು ಯಶಸ್ವಿ ಆಗಬೇಕು ಅನ್ನೋದೇ ಉದ್ದೇಶ. ಓಕೆ, ಇದು ಸಾರಾ ಗೋವಿಂದ್ ಅವರು ಹೇಳುವಂತಹ ಮಾತು. ಮುಖ್ಯವಾಗಿ ಬಂದ್ಗೆ ನಾವು ಈಗಾಗಲೇ 13ನೇ ತಾರೀಕು ಕರೆ ಕೊಟ್ಟಿದ್ದೀವಿ, ಹಾಗಾಗಿ ಅದು ಯಶಸ್ವಿ ಆಗುತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಬೆಂಬಲವನ್ನು ಕೋರ್ತಿದ್ದೀವಿ ಅನ್ನೋಂಥ ಮಾತುಗಳು ನಾಡ್ತಿದ್ದಾರೆ. ಕ್ಯಾಂಪರ್ ಪರ್ಸನ್ ಜಯಣ್ಣ ಜೊತೆ ಗಣೇಶ್ ಹೆಡೆ, TV5 ಕನ್ನಡ, ಬೆಂಗಳೂರು.